ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಹಿಯಾದ ಅಡುಗೆ ಜೊತೆ ಬಂದಿದ್ದೀನಿ. ಇದು ಆಮ್ರಖಂಡ ಮತ್ತು ಶ್ರೀಖಂಡ. ಮೊದಲಿಗೆ ಒಳ್ಳೆಯ ಮೊಸರನ್ನು ತಗೊಳ್ಬೇಕು. ಹುಳಿ ಬಂದರೆ ಚೆನ್ನಾಗಿರಲ್ಲ. ನಾನು ಈ ಥರ ಮೊಸರನ್ನು ತಗೊಂಡು ಒಂದು ಬಟ್ಟೆಯಲ್ಲಿ ತೂಗು ಹಾಕ್ಕೊಂಡಿದ್ದೀನಿ. ರಾತ್ರಿ ತೂಗು ಹಾಕಿರೋದು ಬೆಳಗ್ಗೆ ತನಕ ನೀರಷ್ಟು ಬಸಿದು ಮೇಲಿನ ಗಟ್ಟಿಯಾದ ಮೊಸರು ಮಾತ್ರ ಬಟ್ಟೆಯಲ್ಲಿ ಉಳಿದಿದೆ. ಈಗ ಅದನ್ನು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಆಮೇಲೆ ಮೊಸರು ಯಾವ ಪ್ರಮಾಣದಲ್ಲಿದೆಯೋ ಅದೇ ಅಳತೆಯಲ್ಲಿ ಸಕ್ಕರೆ ಬೇಕಾಗುತ್ತೆ. ಒಂದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಈಗ ಒಂದು ಮಾವಿನ ಹಣ್ಣನ್ನು ತಗೊಂಡು ಅದರ ಪಲ್ಪ್ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೇಸರಿನ ಹಾಲಲ್ಲಿ ನೆನೆಸ್ಕೊಂಡಿದ್ದೀನಿ. ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ನಮಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ಈಗ ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ನ ಮೊಸರು ಮತ್ತು ಸಕ್ಕರೆ ಇರೋ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ತೆಗೆದಿಟ್ಟುಕೊಂಡು ಒಂದು ಪಾತ್ರೆಗೆ ಕೇಸರ್ ಹಾಕಿದ್ದೀನಿ, ಇನ್ನೊಂದು ಪಾತ್ರೆಗೆ ಮ್ಯಾಂಗೋ ಪ್ಯೂರಿ ಹಾಕಿದ್ದೀನಿ. ಈಗ ನೋಡಿ, ಸರಿಯಾಗಿ ಗಂಟಿಲ್ಲದೆ ಥರ ಕಲಸಿದ ಮೇಲೆ ಈ ಥರ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಪೂರಿಗಂತೂ ಸೂಪರ್ ಕಾಂಬಿನೇಷನ್ನು. ನಾನಂತೂ ಮನೇಲಿ ಆಗಾಗ ಮಾಡ್ತಾಯಿರ್ತೀನಿ. ನಮ್ಮ ಮನೆಯಲ್ಲಿ ಎಲ್ರಿಗೂ ತುಂಬ ಇಷ್ಟ. ನೀವು ಕೂಡ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ. ಇದ್ರ ಜೊತೆ ಜಾಯಿಕಾಯಿ ತೆಗೆದು ಹಾಕ್ತಾರೆ ಏಲಕ್ಕಿ ಪುಡಿ ಬದಲಿಗೆ, ಇಲ್ಲ ಅಂದರೆ ಲವಂಗನೂ ಹಾಕ್ತಾರೆ. ಎರಡೂ ಚೆನ್ನಾಗಿರುತ್ತೆ.